ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಈಸಿ ಮತ್ತು ಟೇಸ್ಟಿಯಾದ ಹಾಲು ಒಬ್ಬಟ್ಟು ಮಾಡಿದ್ದೀನಿ. ಇದು ನಿಮಗೆ ದಿಢೀರಾಗಿ ಸ್ವೀಟ್ ತಿನ್ನಬೇಕು, ಏನಾದರೂ ಮಾಡಬೇಕು ಅಂದಾಗ ಇದು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಈ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಾನು ಬರೀ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಮೈದಾ ಗೋಧಿ 2 ತೊಗೊಂಡು ಸ್ವಲ್ಪ ಚಿರೋಟಿ ರವೆನೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ದಿದ್ರೆ ಮೈದಾ ಹಿಟ್ಟು ಜೊತೆಗೆ ಚಿರೋಟಿ ರವೆನೂ ಹಾಕ್ಕೊಳ್ಬೋದು. ನಾನು ಬರೀ ಮೈದಾ ಹಿಟ್ಟು ಕಲಸಿದ್ದೀನಿ. ನೋಡಿ, ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಬಿಟ್ಟು ಅದು ಡ್ರೈ ಆಗಬಾರ್ದು ಅಂತ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಅದ್ರ ಮೇಲೆ ಟ್ಯಾಪ್ ಮಾಡಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಇದು ಒಂದು 15 to 20 ಮಿನಿಟ್ಸ್ ಬಿಡಬೇಕು. ಅಷ್ಟೊತ್ತಿಗೆ ನಾವು ಕಾಯಿ ಹಾಲನ್ನ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಸಿಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಸೀದಿಸ್ಬಾರ್ದು. ನಾನಿಲ್ಲಿ 1/4 ಚಿಪ್ಪಷ್ಟು ತೆಂಗಿನಕಾಯಿನ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ, ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡಿದ್ದು ಗಸಗಸೆನ ಹಾಕ್ಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪನ್ನ ಹಾಕ್ಕೊಂಡಿದ್ದೀನಿ. 2 ಬಾದಾಮಿ, 4 ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಇದು ಥಿಕ್ನೆಸ್ ಬರುತ್ತೆ. ಮತ್ತು 2 ಏಲಕ್ಕಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ರುಬ್ಕೊಳ್ಬೇಕು. ಸೊ ರುಬ್ಕೊಂಡಾದಮೇಲೆ ನೋಡಿ ಈ ಥರ ಇರುತ್ತೆ. ಇವಾಗ ಈ ರುಬ್ಕೊಂಡಿರೋ ಮಿಕ್ಸ್ಚರ್ನ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಸ್ಟವಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ. ಅದು ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ. ಇದು ನಾನು 1 ಬೆಲ್ಲ ಹಚ್ಚು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಏನಾದರೂ ಡಸ್ಟು ಕಸ ಎಲ್ಲ ಇದ್ದರೆ ಅದಕ್ಕೆ ಅದು ಕರಗಿಸ್ಕೊಂಡು ಹಾಕ್ಕೊಳ್ಳೋದು ಬೆಸ್ಟು. ಸೊ ಇವಾಗ ಬೆಲ್ಲ ಎಲ್ಲ ಕರಗಾಗಿದೆ. ಅದನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಡಿಮೆ ಅನಿಸಿದ್ರೆ ಬೇಕಿದ್ದರೆ ಇವಾಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಮತ್ತೆ ಬೆಲ್ಲ ಕಾಯಿಸಿ ನೀರು ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕಾಯಿಸ್ಬೇಕು ಹಾಲನ್ನ. ಇದು ವೈಟ್ ನೊರೆ ಥರ ಇದೆ ಅಲ್ವಾ, ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕಾಯಿಸ್ಬೇಕು. ನೋಡಿ, ನೊರೆ ಎಲ್ಲ ಹೋಗಿದೆ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಹಾಲು ಕಾಯಿಸಿದ ಮೇಲೆ ನೊರೆ ಎಲ್ಲ ಹೋಗಿದೆ. ಇವಾಗ ಹಾಲು ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಪೂರಿನ ಲಟ್ಟಿಸ್ಕೊಳ್ಬೇಕು. ಇವಾಗ ಒಂದು ಸರಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಸಾಫ್ಟಾಗಿ ಆಗಿದೆ. ಸೊ ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಸ್ವಲ್ಪ ಹಾಗೆ ನಾದ್ಕೊಂಡು ರೌಂಡ್ ಶೇಪಲ್ಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ಸೈಜ್ದು ತೊಗೊಂಡಿದ್ದೀನಿ. ಈ ಥರ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪಗೂ ಇರಬಾರ್ದು. ಸೊ ನಿಮಗೆ ಚಿಕ್ಕ ಸೈಜ್ ಬೇಕು ಅಂದ್ರೂ ಚಿಕ್ಕದಾಗಿ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೋಡಿದೆ. ಸೊ ಎಣ್ಣೆ ಕಾದಿದೆ. ಇವಾಗ ನಿಧಾನಕ್ಕೆ ಪೂರಿನ ಬಿಡಬೇಕು. ಸೊ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಸ್ವಲ್ಪ ಬ್ರೌನ್ ಕಲರ್ ಆದರೆ ಸೊ ಪೂರಿ ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಸಡನ್ನಾಗಿ ಸ್ವೀಟ್ ತಿನ್ನಬೇಕು ಅಂದಾಗ ಇದು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಇದು. ಸೊ ನೋಡಿ, ಪೂರಿ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹಾಲು ಹಾಕ್ಕೊಳ್ತಿದ್ದೀನಿ. ಬಿಸಿ ಹಾಲು ಹಾಕಬೇಕು, ಆವಾಗ ಅದು ಫುಲ್ ಸಾಫ್ಟ್ ಆಗುತ್ತೆ. 1 ನಿಮಿಷಕ್ಕೆ ಎಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಇವಾಗ ಗಾರ್ನಿಷ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಮತ್ತು ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ. ಸೊ ತಿನ್ನಬೇಕಾದ್ರೆ ಡ್ರೈ ಫ್ರೂಟ್ಸು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಲು ಒಬ್ಬಟ್ಟು ಮಾಡ್ಬೋದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.